ಕರ್ನಾಟಕವು ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಗೆ ಹೆಸರಾಗಿರುವ ನೆಲವಾಗಿದೆ. ಇಲ್ಲಿ ಹಲವು ಶಕ್ತಿಶಾಲಿ ಸಾಮ್ರಾಜ್ಯಗಳು ಪ್ರಭುತ್ವ ವ್ಯಾಪಿಸಿವೆ ಮತ್ತು ಪ್ರತಿಯೊಂದು ರಾಜವಂಶವು ತನ್ನದೇ ಆದ ಶಕ್ತಿ, ಶೌರ್ಯ ಮತ್ತು ದಕ್ಷತೆಯಿಂದ ಈ ನಾಡಿಗೆ ದೊಡ್ಡ ಕೊಡುಗೆ ನೀಡಿದೆ. ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಸರಣಾಗ, ಗಂಗರು, ರಾಷ್ಟ್ರಕೂಟರು, ಚಾಳುಕ್ಯರು ಮತ್ತು ಹೊಯ್ಸಳರು ಆಡಳಿತ ನಡೆಸಿದರು. ಪಶ್ಚಿಮ ಗಂಗರ ಮಹಾರಾಜ ಧರ್ಮವರ್ಷನು ಸುಸಂಘಟಿತ ಆಡಳಿತದಿಂದ ಪ್ರಸಿದ್ಧ. ನಂತರದ ರಾಷ್ಟ್ರಕೂಟರು ಶ್ರೀಮಂತ ಕಲಾವಿದ್ಯೆ ಮತ್ತು ವೈದಿಕ ಸಂಸ್ಕೃತಿಗೆ ನೋನಾಗಿದ್ದಾರೆ. ಧ್ರುವ, ಗೋವಿಂದ ತೃತೀಯ ಮತ್ತು ಅಮೋಘವರ್ಷ ನೃಪತುಂಗ ಇವರು ರಾಷ್ಟ್ರಕೂಟರ ಪ್ರಮುಖ ರಾಜರು. ಚಾಳುಕ್ಯರು ಎರಡು ಶಾಖೆಗಳಲ್ಲಿ ಪ್ರಸಿದ್ಧ: ಬಾದಾಮಿ ಚಾಳುಕ್ಯರು ಮತ್ತು ಕಲ್ಯಾಣದ ಚಾಳುಕ್ಯರು. ಪುಲಕೇಶಿ ದ್ವಿತೀಯನು ಬಾದಾಮಿ ಚಾಳುಕ್ಯರಲ್ಲಿಯೇ ಶ್ರೇಷ್ಠ ರಾಜನಾಗಿದ್ದ. ಅವನು ಹರ್ಷವರ್ಧನನನ್ನು ಸೋಲಿಸಿ ತನ್ನ ಶಕ್ತಿಯನ್ನು ಪರಿಪಾಟಿಯಾಗಿ ಪ್ರಮಾಣಿತಗೊಳಿಸಿದ. ಕಲ್ಯಾಣದ ಚಾಳುಕ್ಯರಲ್ಲಿ ವಿಕ್ರಮಾದಿತ್ಯ ಷಷ್ಠನು ಸಾಹಸದ ರಾಜನೆಂದೇ ಪ್ರಸಿದ್ಧ. ಹೆಸರಾಂತ ಹೊಯ್ಸಳ ರಾಜವಂಶವು 10ನೇ ಶತಮಾನದ ನಂತರದ ಕರ್ನಾಟಕದ ಪ್ರಮುಖ ರಾಜವಂಶ. ಈ ವಂಶದ ಬಿಲ್ಲಳನು ಮತ್ತು ವಿಷ್ಣುವರ್ಧನನು ತಮ್ಮ ಕಲಾಪ್ರೀತಿಯಿಂದ ಪ್ರಸಿದ್ಧ. ದೇವಾಲಯಗಳ ನಿರ್ಮಾಣದಲ್ಲಿ ಇವರು ಸಾಕಷ್ಟು ಕೊಡುಗೆ ನೀಡಿದ್ದು, ಬೆಳೂರಿನ ಚನ್ನಕೇಶವ ದೇವಾಲಯ ಮತ್ತು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯಗಳು ಇದಕ್ಕೆ ಸಾಕ್ಷಿ. ವಿಜಯನಗರ ಸಾಮ್ರಾಜ್ಯವು 14ನೇ ಶತಮಾನದಲ್ಲಿ ಸ್ಥಾಪನೆಯಾಗಿ ದಕ್ಷಿಣ ಭಾರತದ ಭದ್ರದೂರಾಗಿ ಬೆಳೆಯಿತು. ಹರಿಹರ ಮತ್ತು ಬುಕಕನಿಂದ ಸ್ಥಾಪಿತವಾದ ಈ ಸಾಮ್ರಾಜ್ಯವು ಕೃಷ್ಣದೇವರಾಯನ ಕಾಲದಲ್ಲಿ ತನ್ನ ಶ್ರೇಷ್ಠತೆಯನ್ನು ತಲುಪಿತು. ಕೃಷ್ಣದೇವರಾಯನು ಶ್ರೇಷ್ಠ ಯೋಧನಾಗಿದ್ದಷ್ಟೇ ಅಲ್ಲದೆ ಕವಿಗಳ ಪೋಷಕನೂ ಆಗಿದ್ದ. ಆತನ ಆಡಳಿತದಿಂದ ರಾಜಧಾನಿ ಹಂಪಿಯು ವಿದ್ಯೆ, ವಾಣಿಜ್ಯ ಮತ್ತು ಕಲೆಗಳ ಕೇಂದ್ರವಾಯಿತು. ಇತ್ತೀಚಿನ ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯದ ಒಡೆಯರ್ ರಾಜವಂಶ ಮಹತ್ವಪೂರ್ಣವಾಗಿತ್ತು. ವಾಗಿ ಕೃಷ್ಣರಾಜ ಒಡೆಯರ್ವನು ಧರ್ಮರಾಜ ಎಂಬ ಹೆಸರಿನಿಂದ ಪ್ರಸಿದ್ಧ. ಆತನ ಕಾಲದಲ್ಲಿ ಮೈಸೂರು ರಾಜ್ಯವು ವಿದ್ಯುತ್, ರೈಲು, ಶಿಕ್ಷಣ ಮತ್ತು ಆಸ್ಪತ್ರೆಗಳ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿತ್ತು. ಟಿಪ್ಪು ಸುಲ್ತಾನನ ಶೌರ್ಯ ಮತ್ತು ಬ್ರಿಟಿಷ್ ವಿರೋಧಿ ಹೋರಾಟ ಇನ್ನೊಂದು ಅಧ್ಯಾಯ. ಅವನು ಮೈಸೂರು ಸಿಂಹ ಎಂಬ ಹೆಸರನ್ನು ಗಳಿಸಿದನು. ಈ ಎಲ್ಲಾ ರಾಜರು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಹೊಂದಿದ್ದಾರೆ. ಅವರ ಆಡಳಿತ, ಧೈರ್ಯ ಮತ್ತು ಸಂಸ್ಕೃತಿ ಪ್ರೀತಿಯು ನಾಡಿನ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವಹಿಸಿದೆ. ಇವರು ಮಾತ್ರವಲ್ಲದೆ ಸಾವಿರಾರು ಸಾಮಂತರು, ಸೇನಾಧಿಕಾರಿಗಳು ಮತ್ತು ಕಲಾವಿದರು ಕರ್ನಾಟಕವನ್ನು ಕೀರ್ತಿವಂತ ನಾಡಾಗಿಸಿದ್ದಾರೆ.